ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ಇದೀಗ ಬಿಜೆಪಿಯ ಚಿತ್ತ ಕರ್ನಾಟಕದ ಕಡೆ ನೆಟ್ಟಿದ್ಯಾ? ಇದೇ ಕಾರಣಕ್ಕಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಕರ್ನಾಟಕಕ್ಕೆ ಬಂದಿದ್ರು. ಸರಣಿ ಸಭೆಗಳನ್ನು ಮಾಡಿದ್ರು. ಆ ಸರಣಿ ಸಭೆಗಳನ್ನ ಮಾಡಿದ್ಯಾಕೆ? ಜೊತೆಗೆ ಅವರು ಬಂದ ಮೇಲೆ ಭಿನ್ನಮತಕ್ಕೆ ಮುಕ್ತಿ ಸಿಕ್ತಾ? ಗೊಂದಲಕ್ಕೆ ಪರಿಹಾರ ಸಿಕ್ತಾ? ಸಾರಥ್ಯ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿತ್ತಾ ಅನ್ನೋದನ್ನ ನೋಡೋಣ. ಪಶ್ಚಿಮ ಬಂಗಾಳ ಆಯಿತು, ಕರ್ನಾಟಕದತ್ತ ಕೇಸರಿ ಚಿತ್ತ. ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಮಲ ಪಡೆಯಲ್ಲಿ ಹುರುಪು. ಭಿನ್ನಮತಕ್ಕೆ ಹಚ್ಚಿದ್ರ ತೇಪೆ, ಸಾರಥ್ಯ ಸಮರಕ್ಕೆ ಎಳೆದ್ರ ತೆರೆ. ಪಶ್ಚಿಮ ಬಂಗಾಳದಲ್ಲಿ ದಾಖಲೆ ಸೃಷ್ಟಿಯಾಗಿದೆ. ಬಿಜೆಪಿ ಎದುರಾಳಿ ಪಕ್ಷ ಟಿಎಂಸಿ ಮಣ್ಣು ಮುಕ್ಕಿದೆ. ಅಲ್ಲಿ ಇದೇ ಫಸ್ಟ್ ಟೈಮ್ ಬಿಜೆಪಿ ಭರ್ಜರಿ ಗೆಲುವು ಕಂಡಿದ್ದು ಅಧಿಕಾರ ಹಿಡಿದಿದೆ. ಸುವೇಂದು ಅಧಿಕಾರಿ ಸಿಎಂ ಆಗಿದ್ದು ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ಆಯಾಮದಲ್ಲಿ ಹೇಳೋದಾದ್ರೆ ಬಿಜೆಪಿ ಝೀರೋದಿಂದ ಹೀರೋ ಆಗಿದೆ. ಎಷ್ಟೋ ವರ್ಷಗಳ ಹೋರಾಟದ ನಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಕನಸನ್ನ ನನಸಾಗಿಸಿಕೊಂಡಿದೆ. ಈ ಕನಸು ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬಿಜೆಪಿ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ವೋ ಆ ರಾಜ್ಯಗಳಲ್ಲೆಲ್ಲ ಇಂಥದ್ದೇ ಕನಸು ಕಾಣುತ್ತಿದೆ ಬಿಜೆಪಿ. ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಪ್ರಬಲ ಪಕ್ಷವಾಗಿದ್ದು ಸ್ವಂತ ಬಲದಿಂದ ಅಧಿಕಾರ ಹಿಡಿಯೋಕೆ ವಿಫಲವಾಗ್ತಿದೆ. ಆದ್ದರಿಂದ ಈಗ ಬಿಜೆಪಿ ಹೈಕಮಾಂಡ್ನ ಚಿತ್ತ ಕರ್ನಾಟಕದತ್ತ ನೆಟ್ಟಿದೆ. ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಮುಂದಿನ ಚುನಾವಣೆಗೆ ಕರ್ನಾಟಕವನ್ನ ಸಜ್ಜುಗೊಳಿಸಲು ರಾಜ್ಯಕ್ಕೆ ಬಂದಿದ್ದಾರೆ. ನಿತಿನ್ ನಬೀನ್ ಚೊಚ್ಚಲ ಭೇಟಿ, ಕೇಸರಿ ಪಾಳ್ಯದಲ್ಲಿ ಹುರುಪು. ಕರ್ನಾಟಕ ಬಿಜೆಪಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲು. ಇಲ್ಲಿ ಬಿಜೆಪಿ ಗೆಲ್ಲೋ ಸಾಧ್ಯತೆಗಳು ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಗಿಂತ ಜಾಸ್ತಿನೇ ಇದೆ. 2023ರಲ್ಲಿ ಏನಾಯ್ತೋ ಗೊತ್ತಿಲ್ಲ, ಆದರೆ 2028ರಲ್ಲಿ ಕರ್ನಾಟಕದಲ್ಲಿ ಗೆಲುವು ಸಾಧಿಸಲೇಬೇಕು, ಸ್ವಂತ ಬಲದಿಂದ ಅಧಿಕಾರ ಹಿಡಿಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ. ಅಖಾಡ ಕೂಡ ಸಜ್ಜುಗೊಳಿಸೋ ಕೆಲಸ ಮಾಡಲಾಗ್ತಿದ್ದು, ಆ ಕೆಲಸದ ಭಾಗವಾಗಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಬಂದಿದ್ದಾರೆ. ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಿರೋ ನಿತಿನ್ ನಬೀನ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದ ಹಾಗೆ ಹಲವಾರು ನಾಯಕರು ಹೂಗುಚ್ಛ ನೀಡಿ ಶಾಲು ಹೊದಿಸಿ ನಬೀನ್ ಅವರನ್ನ ಸ್ವಾಗತಿಸಿದ್ದಾರೆ. 235 ಸದಸ್ಯರ ಸಭೆ ನಡೆಸಿದ ನಬೀನ್ ಸಂಘಟನೆಯ ಪಾಠ. ರೆಬೆಲ್ಸ್ ನಾಯಕರು ನಬೀನ್ ಸಭೆಯಲ್ಲಿ ಭಾಗಿ, ಚರ್ಚೆ. ನಿತಿನ್ ನಬೀನ್ ರಾಜ್ಯಕ್ಕೆ ಬಂದಿದ್ದು 3 ದಿನದ ಪ್ರವಾಸಕ್ಕಾಗಿ. ಮೊದಲನೇ ದಿನವೇ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದ ನಬೀನ್ ಬೆಳಿಗ್ಗೆ ಬಿಎಸ್ವೈ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸವಿದಿದ್ದಾರೆ. ಅಲ್ಲಿಂದ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದು ಮಾತ್ರವಲ್ಲದೆ ನಂತರ ಬಿಜೆಪಿ ನಾಯಕರ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ನಂತರ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ದು ಸಭೆಯ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಶಾಸಕರು, ಸಂಸದರು, ಎಂಎಲ್ಸಿಗಳು, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸೇರಿದ ಹಾಗೆ 235 ಸದಸ್ಯರು ಭಾಗಿಯಾಗಿದ್ದರು. ಈ ಸಭೆಯ ಮತ್ತೊಂದು ವಿಶೇಷತೆ ಏನಂದ್ರೆ ಬಿಜೆಪಿ ರೆಬೆಲ್ ಲೀಡರ್ಸ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಬಿಜೆಪಿಯಲ್ಲಿ ಬೇರು ಬಿಟ್ಟಿದ್ದ ಆಂತರಿಕ ಸಂಘರ್ಷ ಹಾಗೂ ಭಿನ್ನಮತಕ್ಕೆ ಸಂಪೂರ್ಣ ಫುಲ್ ಸ್ಟಾಪ್ ಇಡೋಕೆ ನಬೀನ್ ಪ್ರಯತ್ನಿಸಿದ್ದಾರೆ. ನಿತಿನ್ ನಬೀನ್ ಸಭೆಯಲ್ಲಿ ಬಣಬಡಿದಾಟಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಎಲ್ಲರೂ ಒಂದಾಗಿ ಹೋಗಬೇಕು, ಆಗ ಮಾತ್ರವೇ ಯಶಸ್ಸು ಸಾಧ್ಯ ಅಂದಿರೋ ನಬೀನ್ ರಾಜ್ಯದ ನಾಯಕರಿಗೆ ಕೆಲವು ಸಂದೇಶ ನೀಡಿದ್ದಾರೆ. ಮುಂದಿನ ಚುನಾವಣೆಗಳಿಗೆ ಎಲ್ಲರೂ ಸಜ್ಜಾಗಬೇಕು, ಭಿನ್ನಮತ ಬಿಟ್ಟು ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡಬೇಕು, ಬಂಗಾಳದಲ್ಲಿ ಗೆದ್ದ ರೀತಿ ಕರ್ನಾಟಕದಲ್ಲಿ ಗೆಲ್ಲಬೇಕು, ಸದನದ ಒಳಗಷ್ಟೇ ಅಲ್ಲ ಹೊರಗೂ ಮಾತಾಡಬೇಕು, ಶಾಸಕರ ಕೆಲಸದ ಜೊತೆ ಸಂಘಟನೆ ಕೆಲಸವೂ ಆಗಬೇಕು, ನಮ್ಮ ಒಗ್ಗಟ್ಟನ್ನ ಒಡೆಯದಂತೆ ಎಲ್ಲರೂ ನೋಡಿಕೊಳ್ಳಬೇಕು, ಬಣ ರಾಜಕೀಯವಿಲ್ಲದೆ ಪಕ್ಷ ಸಂಘಟನೆ ಆಗಬೇಕು ಅಂತ ಸೂಚನೆ ನೀಡಿದ್ದಾರೆ ನಬೀನ್. ರಾಜ್ಯದಲ್ಲಿ ಬಣ ಸಂಘರ್ಷ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ನಿತಿನ್ ನಬೀನ್ಗೂ ಈ ವಿಚಾರ ಗೊತ್ತಿದೆ. ಆದ್ದರಿಂದ ಬಣ ಬಡಿದಾಟಕ್ಕೆ ನಿತಿನ್ ನಬೀನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಣ ಬಡಿದಾಟದಿಂದ ಬಿಜೆಪಿಗೆ ಕಷ್ಟವಾಗಲಿದೆ, ಅಧಿಕಾರಕ್ಕೆ ಬರೋಕೆ ಹರಸಾಹಸ ಪಡಬೇಕಾಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಭಿನ್ನಮತವನ್ನ ಬದಿಗಿಟ್ಟು ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಕಾರ್ಯವೈಖರಿಗೂ ನಬೀನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲೂ ಬಿಜೆಪಿ ನಾಯಕರಿಗೆ ನಬೀನ್ ಪಾಠ ಮಾಡಿದ್ದಾರೆ.
ಇದುವರೆಗಿನ ಬಿಜೆಪಿ ಹೋರಾಟದ ಬಗ್ಗೆ ನಬೀನ್ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇದೆ. 2028ಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತ ನಾಯಕರು ಸುಮ್ಮನೆ ಕೂರಬಾರದು. ಸಿಎಂ ಕುರ್ಚಿ ಕದನವನ್ನ ಅಸ್ತ್ರವಾಗಿಸಿ ಮಾತನಾಡಿ, ಗ್ಯಾರಂಟಿ ಬಿಟ್ರೆ ಬೇರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರಸ್ತಾಪಿಸಿ ತಮ್ಮ ತಮ್ಮ ಜವಾಬ್ದಾರಿ ಸಮರ್ಪಕವಾಗಿ ನಿಭಾಯಿಸಿ, ಜವಾಬ್ದಾರಿ ನಿಭಾಯಿಸದಿದ್ದರೆ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ನಿತಿನ್ ನಬೀನ್. ಬಿಜೆಪಿ ನಾಯಕರ ಜೊತೆಗೆ ಸಭೆಯ ನಂತರ ಮಾತನಾಡಿದ ನಬೀನ್, ರಾಜ್ಯ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. पिछले 3 वर्षों में कर्नाटका की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं। इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, उस पर सरकार का पूरी तरह से ध्यान भंग है और कांग्रेस इस यहाँ को एटीएम के रूप में यूज कर अपनी दिल्ली की दरबार सजा रही है. ನಿತಿನ್ ನಬೀನ್ ಸಭೆ ಮುಗಿದ ಮೇಲೆ ಸಭೆ ಕುರಿತು ಬಿಜೆಪಿ ಕೋರ್ ಕಮಿಟಿ ಸದಸ್ಯ ಹಾಗೂ ಪರಿಷತ್ ಸದಸ್ಯ ಸಿಟಿ ರವಿ ಮಾತಾಡಿದ್ದಾರೆ. ನಿತಿನ್ ನಬೀನ್ ನಮಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ಕಾರ್ಯಕರ್ತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು, ಜನಪರ ಕೆಲಸಗಳನ್ನು ಮಾಡಲು ಸೂಚನೆ ನೀಡಿದ್ದಾರೆ ಎಂದಿದ್ದಾರೆ. ನಮ್ಮ ಪಕ್ಷ ವಿಚಾರ, ಪರಿಶ್ರಮ ಮತ್ತು ಸಂವಾದದಿಂದಾಗಿ ಶೂನ್ಯದಿಂದ 22 ರಾಜ್ಯಗಳಲ್ಲಿ ಅಧಿಕಾರ ನಡೆಸುವಷ್ಟರ ಮಟ್ಟಿಗೆ ಜನಪರ ಹೋರಾಟಗಳ ಮೂಲಕ ಸಮಸ್ಯೆಗಳ ನಿವಾರಣೆಗೆ ನೇತೃತ್ವವನ್ನು ಕೊಡಬೇಕು, ಸಮಸ್ಯೆಗಳ ನಿವಾರಣೆಗಾಗಿ ಪ್ರಯತ್ನಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಯಾವ ವಿಶ್ವಾಸವನ್ನು ಮೂಡಿಸಿ ಅಧಿಕಾರಕ್ಕೆ ಬಂದಿತ್ತೋ ಆ ವಿಶ್ವಾಸವನ್ನು ಉಳಿಸಿಕೊಳ್ಳೋದ್ರೊಳಗೆ ವಿಫಲ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರಿಂದ ಉತ್ತಮ ಸಂದೇಶ ಸಿಕ್ಕಿದೆ. ಅವರ ಮಾತು ಕೇಳಿ ಬಹಳ ಸಂತೋಷ ಆಯಿತು. ಮುಂದೆ ಬಿಜೆಪಿಗೆ ಒಳ್ಳೆ ಭವಿಷ್ಯ ಇದೆ. ಒಟ್ಟಾಗಿ ಕೆಲಸ ಮಾಡಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ. ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಸಣ್ಣ ಕಿರಿ ವಯಸ್ಸವರು ಹೆಂಗತ್ ಕೇಳಿದ್ದಾರೆ. ಇವತ್ತು ಅವ್ರು ಮಾಡಿದಂತ 1 ಗಂಟೆ ಸ್ಪೀಚ್ ಇಂದ ನಮಗೆ ಭಾರಿ ಖುಷಿ ಆಯ್ತು. ಯಾಕಂದ್ರ ಆ ತರ ಸಂದೇಶ ಕೊಟ್ರು ಅವ್ರೆ. ಯಾರ್ಯಾರಿಗೆ ಏನೇನ್ ಹೇಳ್ಬೇಕಂತ ಕೊಟ್ರು, ಯಾರ್ಯಾರು ಏನೇನ್ ತಿಳ್ಕೊಂಡ್ರು. ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಭವಿಷ್ಯ ಇದೆ. ಅವ್ರು ಹೇಳಿ 2028ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಧ್ಯಕ್ಷರು ಹೇಳಿದರು, ಬೇರೆದವ್ರಿಗೆಲ್ಲ ಹೇಳಿದರು. ಒಳ್ಳೆ ಬೆಳವಣಿಗೆ ಹೊತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಚರ್ಚೆ ತುಂಬಾ ದಿನಗಳಿಂದ ಇದೆ. ಈ ಕುರಿತು ಮಾತಾಡಿರೋ ರೆಬೆಲ್ ಶಾಸಕ ಬಿಪಿ ಹರೀಶ್, ನೂತನ ರಾಷ್ಟ್ರೀಯ ಅಧ್ಯಕ್ಷರು ಸಭೆ ಮಾಡಿದ್ದು ಖುಷಿಯಾಗಿದೆ. 150ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರುತ್ತೇವೆ. ಅಧ್ಯಕ್ಷರ ಮಾತಿನ ಬಳಿಕ ನಮಗೂ ವಿಶ್ವಾಸ ಮೂಡಿದೆ. ಪಕ್ಷದ ನಾಯಕತ್ವದ ಬಗ್ಗೆ ಎಲ್ಲ ಚರ್ಚೆ ಮುಗಿದಿದೆ. ಹೈಕಮಾಂಡ್ ತೀರ್ಮಾನ ಒಪ್ಪಿಕೊಳ್ಳುತ್ತೇವೆ ಎಂದಿದ್ದಾರೆ. ಸರ್ಕಾರದ ಅನ್ಯಾಯಗಳು, ಜಿಲ್ಲಾ ಸಚಿವರ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಎಂದೂ ಮಾಡಿದ್ದೀನಿ, ಮುಂದೂ ಮಾಡ್ತೇನೆ. ಪಕ್ಷದ ನಾಯಕತ್ವ ವಿಚಾರದಲ್ಲಿ ಈಗಾಗಲೇ ಅದು ಚರ್ಚೆ ಮುಗಿದಿದೆ. ಎಲ್ಲ ರಾಷ್ಟ್ರೀಯ ನಾಯಕರ ಅಂಗಳದಲ್ಲಿದೆ, ಕಾದ್ ನೋಡ್ರಿ. ಪಕ್ಷದ ಸಂಘಟನೆ ವಿಚಾರವಾಗಿ ಯಾವ ರೀತಿ ಒಬ್ಬ ಕಾರ್ಯಕರ್ತರು ಇರಬೇಕು, ಯಾವ ರೀತಿ ಶಾಸಕರು ಇರಬೇಕು, ಯಾವ ರೀತಿ ಜಿಲ್ಲಾಧ್ಯಕ್ಷರು ಇರಬೇಕು ಅಂತಕ್ಕಂಥ ತಿಳುವಳಿಕೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ನೀಡಿದ್ದಾರೆ. ಕೇಂದ್ರದ ವೀಕ್ಷಕರ ತಂಡ ಅಭಿಪ್ರಾಯ ಸಂಗ್ರಹ ತೆಗೆದುಕೊಂಡು ಹೋಗಿದೆ ಸರ್. ಅಂತಿಮವಾಗಿ ಏನು ಫೈನಲ್ ಮಾಡಿದ್ರು ಕೂಡ ಅದಕ್ಕೆ ನೀವು ಬದ್ಧರಾಗಿರ್ತೀರಾ? ವಿಜಯನ ಬದಲಾವಣೆ ಮಾಡಿದ್ದೇನೆ, ಅವರು ಮುಂದುವರಿಕೆ ಮಾಡಿದ್ರು ಕೂಡ ನೀವು ಅದನ್ನು ಸ್ವಾಗತ ಮಾಡ್ತೀರಾ? ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಳ್ಳೋದು. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಇತ್ತು ಎನ್ನಲಾಗ್ತಿರೋ ನಿರುತ್ಸಾಹಕ್ಕೆ ಬ್ರೇಕ್ ಬಿದ್ದಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದು ರಾಜ್ಯ ಬಿಜೆಪಿಗೆ ಚೈತನ್ಯ ನೀಡಿದೆ. ಇನ್ನೂ 2 ದಿನಗಳ ಕಾಲ ನಿತಿನ್ ನಬೀನ್ ರಾಜ್ಯದಲ್ಲಿ ಯಾವ ರೀತಿ ರಾಜ್ಯದ ನಾಯಕರಿಗೆ ಬುದ್ಧಿ ಹೇಳ್ತಾರೆ, ಯಾವ ರೀತಿ ತಂತ್ರಗಳನ್ನ ಹೆಣಿತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.